ಧಾರೆಯಲ್ಲಿ ಹಾಲು ತುಪ್ಪ ಬಿಡಬೇಕಾದ್ರೆ ಯೂಸ್ ಮಾಡ್ತಾರಂತೆ. ನನಗೂ ಇದ್ರ ಬಗ್ಗೆ ಈ ಒಂದು ಪ್ರಾಡಕ್ಟ್ ಇಡೀ ಮಲ್ಲೇಶ್ವರಂನೇ ಸುತ್ತಿದೀವಿ. ಎಷ್ಟು ಪೇ ಮಾಡಿರ್ಬೋದು ಕಮೆಂಟ್ ನೋಡ್ಕೊಳ್ಳಿ. ಸೊ ನಿಮಗೂ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಟೈಮ್ ನೀವು ಅಲ್ಲಿಗೆ ಹೋಗ್ತೀರಾ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ಸ್ಪೆಷಲ್ ಅಂತಂದರೆ ನಾನು ನೇಲ್ಸ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀನಿ. ಸೊ ನನ್ನ ಬರ್ಡೇ ಹತ್ರ ಬರ್ತಾ ಇದೆ, ಇನ್ನೊಂದು 4-5 ಡೇಸ್ ಇದೆ. ಹಾಗಾಗಿ ಅದ್ರ ಜೊತೆಗೆ ರೂಪನ್ ಮದುವೆನೂ ಕೂಡ ಇದೆ. ಸೊ ಅದಕ್ಕೆ ಎಲ್ಲ ಒಟ್ಟಿಗೆ ಆಗ್ಬಿಡುತ್ತೆ ಅಂತ ನೇಲ್ಸ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಕಿರಣ್ ನೋಡಿ ಇಲ್ಲಿ. ಸೊ ಇವತ್ತು ಏನು ನೇಲ್ಸ್ ಮಾಡಿಸ್ತೀನಿ ಅದನ್ನು ಕಿರಣೇ ಸೆಲೆಕ್ಟ್ ಮಾಡ್ತಾರಂತೆ ಅಲ್ವಾ? ಈ ಕಡೆ ತಿರುಗಿ ಹೇಳಿ. ಅಲ್ಲ ಗೈಸ್, ಅವ್ರ ಹೆಂಡ್ತಿಗೆ ಅವ್ರು ಸೆಲೆಕ್ಟ್ ಮಾಡ್ದಲ್ಲ ಇನ್ಯಾರು ಮಾಡ್ತಾರೆ? ಸೊ ನೋಡಿ ಇಲ್ಲಿ ಬಟ್ಟೆ ಎಲ್ಲ ತೊಳೆದು ವಾಷಿಂಗ್ ಮಿಷಿನಿಗೆ ಹಾಕಿದ್ದೆ. ಎಲ್ಲ ಲಾಟ್ ತಗೊಬಂದು ಹುಟ್ಟಿದ್ದೀನಿ. ಇನ್ನೂ ಏನೂ ಮಾಡ್ಸೋಕ್ಕೆ ಹೋಗಿಲ್ಲ. ಇವಾಗ ಬೆಳಗ್ಗೆನೇ ಹೋಗ್ತಾಯಿದ್ದೀವಿ. ಬಿಕಾಸ್ ಯಾಕಂತಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಕಸ್ಟಮರ್ಸ್ ಎಲ್ಲ ತುಂಬ ಜನ ಬರ್ತಾರೆ ಮಧ್ಯಾಹ್ನ ಮೇಲೆ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ. ನಾನೊಂದು ರೀಸೆಂಟಾಗಿ ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ. ಸೊ ಅದು ಯಾವ ಪ್ರಾಡಕ್ಟ್ ಅಂತ ಫಸ್ಟ್ ನಾನು ನಿಮಗೆ ಹೇಳ್ತೀನಿ. ಸೊ ಇದು ಕ್ಯೂರ್ ಸ್ಕಿನ್ ಅಂತ ಹೇಳಿಬಿಟ್ಟು. ಸೊ ಏನಕ್ಕೆ ಆರ್ಡ್ರ್ ಮಾಡಿದೆ ಅಂತಂದರೆ, ನೀವು ರೀಸೆಂಟಾಗಿ ನನ್ನ ವೀಡಿಯೋಸ್ ನೋಡಿರ್ತೀರ. ಆಲ್ಮೋಸ್ಟು ಟ್ರಿಪ್ಪು ಟ್ರಾವೆಲಿಂಗು ಅಂತ ಹೇಳಿ ತುಂಬ ಕಡೆ ಹೋಗ್ತಾ ಇದ್ವಿ. ಸೊ ಹಾಗಾಗಿ ಆ ನೀರಿಂದಕ್ಕೋ ಏನೋ ಸಮಥಿಂಗ್ ಏನು ಪ್ರಾಬ್ಲಮ್ ಆಯಿತು ಅಂತ ಗೊತ್ತಿಲ್ಲ. ಸೊ ಸ್ಕಿನ್ನಲ್ಲಿ ತುಂಬ ಇಶ್ಯೂಸ್ ಆಗ್ತಾಯಿತ್ತು. ಪಿಂಪಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ಸ್ ಆಗಿರ್ಬೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾಯಿತ್ತು. ಸೊ ನಾನೇನು ಮಾಡಿದೆ, ಇವು ಕಮ್ಮಿ ಆಗ್ತಿಲ್ವಲ್ಲ ಅಂತ ಫಸ್ಟು ಹಾಸ್ಪಿಟಲ್ಗೆ ಹೋದೆ. ಸೊ ಹಾಸ್ಪಿಟಲ್ಗೆ ಹೋದ್ರೂ ಅಲ್ಲಿ ಮೆಡಿಸಿನ್ಸ್ ಎಲ್ಲ ಕೊಟ್ಟರು ಒಂದು ಯೂಸ್ ಮಾಡಿದೆ. ಬಟ್ ಅದರಲ್ಲಿ ನನಗೆ ಯಾವುದೇ ಥರ ಚೇಂಜಸ್ ಕಾಣಿಸ್ಲಿಲ್ಲ. ಸೊ ಹಾಗೆ ಇವಾಗ ಮಾತಾಡ್ತಾ ನನ್ನ ಫ್ರೆಂಡ್ಸ್ ಹತ್ರ ಮತ್ತು ಇನ್ಸ್ಟಾಗ್ರಾಮಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ನನಗೆ ಒಂದು ಕ್ಯೂರ್ ಸ್ಕಿನ್ ಅಂತ ಹೇಳಿಬಿಟ್ಟು ನನಗೊಂದು ಪ್ರಾಡಕ್ಟ್ ಬಗ್ಗೆ ನಾನು ರಿವ್ಯೂಸ್ ನೋಡಿದೆ. ತುಂಬ ಇಷ್ಟ ಆಯಿತು ನನಗೆ. ಸೊ ಹಾಗಾಗಿ ನಾನು ಕೂಡ ಈ ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದೆ. ಸೊ ಇದನ್ನು ಯಾವ ಥರ ಆರ್ಡ್ರ್ ಮಾಡೋದು ಅಂತ ನಾನು ಫಸ್ಟ್ ನಿಮಗೆ ತೋರಿಸ್ತೀನಿ ನೋಡಿ. ಸೊ ನನ್ನ ಪಕ್ಕದ ಸ್ಕ್ರೀನಲ್ಲಿ ನಾನು ಹಾಕಿರ್ತೀನಿ ಕ್ಯೂರ್ ಸ್ಕಿನ್ ಅಂತ ಹೇಳಿಬಿಟ್ಟು. ಸೊ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಒಂದು ಲ್ಯಾಂಗ್ವೇಜಸ್ ತೋರಿಸುತ್ತೆ ಫಸ್ಟಿಗೆ. ಸೊ ನಿಮಗೆ ಯಾವುದು ಕಂಫರ್ಟಬಲ್ ಲ್ಯಾಂಗ್ವೇಜ್ ಇರುತ್ತೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅದಾದಮೇಲೆ ನಿಮ್ಮ ಹೆಸರು, ನಂಬರು, ಜೆಂಡರು, ಏಜು, ಸೊ ಇದೆಲ್ಲ ಡೀಟೇಲ್ಸ್ ಕೇಳುತ್ತೆ. ಅದಾದಮೇಲೆ ನಿಮಗೆ ಚಾಟ್ ಆಪ್ಷನ್ ಬರುತ್ತೆ. ಸೊ ಈ ಒಂದು ಚಾಟ್ ಆಪ್ಷನಲ್ಲಿ ಸೊ ನಿಮಗೆ ಸಂಬಂಧಪಟ್ಟಂತ ಏನೇನು ಕ್ವೇರೀಸ್ ಇದೆ ಅದೆಲ್ಲನೂ ಕೂಡ ನೀವು ಕ್ಲಿಯರ್ ಮಾಡ್ಕೋಬಹುದು. ಎಕ್ಸಾಂಪಲ್ ಅಂದರೆ ನೀವು ಯಾವುದಾದ್ರೂ ಇದಕ್ಕಿಂತ ಮುಂಚೆ ಕ್ರೀಮ್ ಯೂಸ್ ಮಾಡ್ತಾ ಇದ್ರಾ, ನಿಮಗೆ ಅಲರ್ಜಿ ಆಗುವಂಥ ಕ್ರೀಮ್ಗಳು ಯಾವುದಾದ್ರೂ ಇದೆಯಾ, ಸೊ ಇದೆಲ್ಲ ಡೀಟೇಲ್ಸ್ನ ಕೇಳುತ್ತೆ. ಸೊ ಕಂಪ್ಲೀಟಾಗಿ ಅದೇನೇನು ಕೇಳುತ್ತೆ ಅದಕ್ಕೆಲ್ಲ ನೀವು ಕರೆಕ್ಟಾಗಿ ಆನ್ಸರ್ ಮಾಡಾದ್ಮೇಲೆ ಸೊ ಫೇಸ್ನ ನೀಟಾಗಿ ಆ ಒಂದು ಪಿಕ್ಚರ್ನ ತೊಗೊಬೇಕಾಗುತ್ತೆ. ಸೈಡ್ ಫೇಸ್ ಆಗಿರ್ಬೋದು, ಫ್ರಂಟ್ ಆಗಿರ್ಬೋದು. ಸೊ ಇದನ್ನೆಲ್ಲ ತಗೊಂಡು ಆದಮೇಲೆ ಸೊ ಅದೆಲ್ಲ ಅನಲೈಸ್ ಮಾಡಿ ನಿಮಗೆ ಒಂದಷ್ಟು ಪ್ರಾಡಕ್ಟ್ನ ಅಂದರೆ ಒಂದಷ್ಟು ಕ್ರೀಮ್ಸ್ನ ಅದು ಸಜೆಸ್ಟ್ ಮಾಡ್ತಾರೆ ಸೊ ಯಾವ್ದ್ಯಾವ್ದು ಕ್ರೀಮ್ಸ್ ಅಂತ ಅಂದರೆ ನನಗೆ ಬಂದಿರೋದು ಇವಾಗ ಈ 4 ಕ್ರೀಮ್ಸು. ಸೇಮ್ ಆಸ್ ಇಟ್ ಈಸ್ ನೀವು ಯಾವ ಥರ ಪ್ರೊಸೀಜರ್ನ ಕಂಪ್ಲೀಟ್ ಮಾಡ್ತೀರಾ ಅದೇ ಥರ ಪ್ರೊಸೀಜರ್ನ ನಾನು ಕಂಪ್ಲೀಟ್ ಮಾಡಿ ಇದಷ್ಟು ಪ್ರಾಡಕ್ಟು ನನಗೆ ಸಿಕ್ಕಿರೋ ಅಂಥದ್ದು. ಸೊ ಇದರಲ್ಲಿ ನನಗೆ ಫೇಸ್ ವಾಶ್ ಆಗಿರ್ಬೋದು, ಹೈಡ್ರಾಜೆಲ್ ಆಗಿರ್ಬೋದು, ಮತ್ತು ನನಗೆ ಸನ್ಸ್ಕ್ರೀನ್ ಆಗಿರ್ಬೋದು, ಇದೆಲ್ಲನೂ ಕೂಡ ಸಿಕ್ಕಿದೆ ಗೈಸ್ ನನಗೆ. ಸೊ ಇದನ್ನ ಯಾವ ಥರ ಯೂಸ್ ಮಾಡೋದು ಅಂತಂದರೆ ನಿಮಗೆ ಇಲ್ಲಿ ಸ್ಕ್ಯಾನರ್ ಕೂಡ ಕೊಟ್ಟಿರ್ತಾರೆ. ನಿಮಗೆ ಇದನ್ನ ಯಾವ ಥರ ಯೂಸ್ ಮಾಡೋದು, ಯಾವ ಟೈಮಲ್ಲಿ ಯೂಸ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಅಂದರೆ ಕೂಡ ನಿಮ್ಗೆ ಇಲ್ಲಿ ಸ್ಕ್ಯಾನರ್ ಕೊಟ್ಟಿರ್ತಾರೆ. ಸೊ ಈ ಒಂದು ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಫುಲ್ ಡೀಟೇಲ್ಸ್ ಯಾವ ಥರ ಯೂಸ್ ಮಾಡೋದು ಏನು ಅಂತ ಕಂಪ್ಲೀಟಾಗಿ ಇದರಲ್ಲಿ ತಿಳಿಸ್ಕೊಡ್ತಾರೆ. ಓಕೆನಾ? ಅದಾದಮೇಲೆ ನಿಮ್ಗೆ ಅಷ್ಟೇ ಅಲ್ದಲೆ ಇದರಲ್ಲಿ ನಿಮಗೆ ಹೇರ್ ಕನ್ಸಲ್ಟೆನ್ಸಿ ಇರುತ್ತೆ, ಫೇಸಿಗಿರುತ್ತೆ, ಬಾಡಿಗಿರುತ್ತೆ, ಡಯಟ್ ಪ್ಲಾನ್ಸ್ ಇರುತ್ತೆ, ಇದೆಲ್ಲನೂ ಕೂಡ ಇರುತ್ತೆ. ಅದಾದಮೇಲೆ ನೀವು ಇವಾಗ ಕಂಪ್ಲೀಟಾಗಿ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಎವ್ರಿ ಮಂತ್ ನೀವು ಏನು ಡೆವಲಪ್ಮೆಂಟ್ ಆಗಿದೆ ನಿಮ್ಮ ಸ್ಕಿನ್ನಲ್ಲಿ ಅಂತ ಹೇಳ್ಬಿಟ್ಟು ಎವ್ರಿ ಮಂತ್ ನಿಮಗೆ ಫ್ರೀಯಾಗಿ ಡಾಕ್ಟರ್ ಹತ್ರ ಫ್ರೀ ಕನ್ಸಲ್ಟ್ ಇರುತ್ತೆ. ಸೊ ಈ ಒಂದು ಕನ್ಸಲ್ಟ್ ಅಲ್ಲಿ ಅವರು ನಿಮ್ಮನ್ನ ಟ್ರ್ಯಾಕ್ ಮಾಡ್ತಾರೆ. ಅಂದ್ರೆ ನಾವು ಕೊಟ್ಟಿರೋದು ಅಥವಾ ಏನಾದ್ರು ಅಲರ್ಜಿ ಆಗಿದೆಯಾ, ನಿಮ್ಗೆ ಅಡ್ಜಸ್ಟ್ ಆಗಿದೆಯಾ ಕ್ರೀಮು ಎಲ್ಲ ಕಂಪ್ಲೀಟ್ ಆಗಿ ಅದರಲ್ಲಿ ನೀವು ಏನೇ ಡೌಟ್ಸ್ ಇದನ್ನ ಕ್ಲಿಯರ್ ಮಾಡ್ಕೋಬಹುದು. ಅದಲ್ದಲೆ ನಿಮ್ಗೆ ಕ್ರೀಮ್ ಜೊತೆಗೆ ಡಯಟ್ ಪ್ಲಾನ್ ಕೂಡ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಫುಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಫುಡ್ ಅಲ್ಲಿ ನಿಮ್ಗೆ ಯಾವ ತರ ಫುಡ್ ತಿನ್ಬೇಕು, ಏನು ಅಂದ್ರೆ ಫ್ರೂಟ್ಸ್ ಯಾವ್ದು ತಿನ್ಬೇಕು, ನಮ್ಮ ಸ್ಕಿನ್ಗೆ ಯೂಸ್ ಆಗೋಂಥದ್ದು ಯಾವ ಪ್ರಾಡಕ್ಟ್ ಅಂದ್ರೆ ಫುಡ್ ನ ನೀವು ತಿನ್ಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಅವರು ಆ ಡಯಟ್ ಲಿಸ್ಟ್ ಕೂಡ ನಿಮ್ಗೆ ಇದರಲ್ಲಿ ಕೊಡ್ತಾರೆ.
ಇಷ್ಟು ಯೂಸ್ ಆಗುತ್ತೆ ಅಂದಮೇಲೆ ನಾವು ಈ ಪ್ರಾಡಕ್ಟ್ನ ಯಾಕೋ ತಗೊಂಬಾರ್ದಲ್ವಾ. ಸೊ ಹಾಗಾಗಿ ನಾನು ಇದೆಲ್ಲ ತಿಳ್ಕೊಂಡಾದ್ಮೇಲೆ ಈ ಒಂದಷ್ಟು ಪ್ರಾಡಕ್ಟ್ನ ನಾನು ಆರ್ಡರ್ ಮಾಡಿದ್ದೀನಿ. ಸೊ ಇನ್ಯಾಕೆ ತಡ ಮಾಡ್ತೀರಾ? ಸೊ ನೀವು ಈ ಪ್ರಾಡಕ್ಟ್ನ ತಗೋಬಹುದು. ನಾನು ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಪ್ರಾಡಕ್ಟ್ನ ಲಿಂಕ್ನ ಹಾಕಿರ್ತೀನಿ. ಅದ್ರ ಜೊತೆಗೆ ನಮ್ಮ ಕಡೆಯಿಂದ ನಿಮಗೊಂದು ಆಫರ್ ಇದೆ. ಈ ಒಂದು ಕೆಳಗಡೆ ಒಂದು ಕೂಪನ್ ಕೋಡ್ನ ಹಾಕಿರ್ತೀನಿ, ಕಿರಣ್ 100 ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಕೂಪನ್ ಕೋಡ್ನ ಯೂಸ್ ಮಾಡ್ಕೊಂಡು 100 ರೂಪೀಸ್ವರೆಗೂ ನಿಮಗೆ ಡಿಸ್ಕೌಂಟ್ ಆಗುತ್ತೆ. ಸೊ ಬೇಗ ಬೇಗ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ಸ್ಕಿನ್ನ ಆದಷ್ಟು ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇವಾಗ ನಾನೊಂದಷ್ಟು ಶಾಪಿಂಗ್ ವಿಡಿಯೋಸ್ ಎಲ್ಲ ಮಾಡಿದ್ದೆ ಅಲ್ವಾ. ಸೊ ಆ ಶಾಪಿಂಗ್ ಏನೇನ್ ಮಾಡಿದ್ದೆ ಏನು ಎತ್ತ ಹೇಳ್ಬಿಟ್ಟು ನೋಡೋಣ. ನಮ್ ಕಿರಣನ್ನ ಮಿಂಚ್ತದಿಲ್ಲ ಮನೆ. ಈ ಡ್ರೆಸ್ಸಲ್ಲಿ ಮದ್ವೆ ಆದ್ಮೇಲೆ ನಾನೊಂದು 2-3 ಸಲ ನೋಡಿರ್ಬೋದು. ಯಾವಾಗ ನೋಡಿದ್ರು ಆ ಟಿ ಶರ್ಟ್ನ ತಕೊಂಡು ಹೋಯ್ತಿರ್ತಾನೆ. ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ. ಹಂಗೆ ಒಂದು ಲುಕ್ ಕೊಡು ಮನೆ. ಕೆಟ್ಟ ಲುಕ್. ಸೊ ಇವಾಗ ಎಷ್ಟೇನೋ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಹೆಲ್ಮೆಟ್ ಹಾಕೊಂಡು ಬೈಕಲ್ಲಿ ಹೋಗ್ತಾ ಇರೋದು. ಸೊ ಹೆಲ್ಮೆಟ್ ಹಾಕೊಂಡ್ರೆ ಎಲ್ಲ ಪಚಡಿ ಆಗಿರುತ್ತೆ. ಅದಕ್ಕೆ ಒಂದು ಜಿಪ್ ಹಾಕೊಂಡಿದ್ದೀನಿ. ಕೆಳಗಡೆ ಹೋದ ತಕ್ಷಣ ಅದನ್ನು ಹಿಂಗೆ ಬಂದು ಮಾಡಿಬಿಡ್ತೀನಿ. ಸೊ ಇವಾಗ ನೀರೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಚಿಕ್ಕ ಬ್ಯಾಗ್ ನೋಡಿ ಇಲ್ಲಿ, ಅಪ್ಪಂದು ಆ್ಯಕ್ಚುಲಿ ಬ್ಯಾಗ್ ಇದು. ಇದಕ್ಕೆ ನೀರು ಇಟ್ಕೊಂಡು ಹೋಗ್ತಿದ್ದೀವಿ. ಅಲ್ಲಿ ಬಯಕ್ಕೆ ಆಗುತ್ತೆ ಅಂತ. ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಶಾಪಿಂಗ್ ಜಾಸ್ತಿ ಇರೋದ್ರಿಂದ. ಬನ್ನಿ ಗೈಸ್, ಇವಾಗ ಪಟ ಅಂತ ಹೋಗೋಣ. ಬೇಗ ಬೇಗ ಟೈಮ್ ಆಗಿದೆ ಗೈಸ್. ನೋಡಿ ಫಸ್ಟ್ ಟೈಮು ಬೆಂಗಳೂರನ್ನ ಇಷ್ಟು ಫ್ರೀ ರೋಡಲ್ಲಿ ನೋಡ್ತಾ ಇರೋದು. ನೋಡಿ ಗೈಸ್ ಎಷ್ಟು ಫ್ರೀ ಆಗಿದೆ ಇವತ್ತು ಸಂಡೇ ಆಗಿರೋದ್ರಿಂದ. ಮೈಸೂರು ಕೆಫೆಲಿ ಜನ ನೋಡಿ ಗೈಸ್, ಇಲ್ಲಿ ತುಂಬ್ಕೊಂಡು ಮುತ್ಕೊಂಡ್ಬಿಟ್ಟಿದ್ದಾರೆ. ಹಂಗೆ ಹೋಗ್ಬಿಡ್ತು ಮಗು. ನೋಡಿ ಗೈಸ್ ಇಲ್ಲಿ ಚಿಕ್ಕ ಮಗು ಚಾಕ್ಲೇಟ್ ತಿಂತೈತೆ. ಫೈನಲಿ ಶಾಪ್ ಹತ್ರ ಬಂದಾಯಿತು ನೋಡಿ ಇಲ್ಲಿ. ಸೊ ಇವಾಗ ನೇಲ್ಸ್ ಮಾಡಿ ಸತತವಾಗಿ 2 ತಿಂಗಳಿಂದ ಟ್ರೈ ಮಾಡ್ತಿರೋದು ಮಾಡಿಸ್ಕೊಳಕ್ಕೆ. ಇವಾಗ ಮಾಡಿಸ್ಕೊತಿರೋದು. ಫೈನಲಿ ಇವತ್ತು ಮಾಡಿಸ್ಕೊತಿದ್ದೀನಿ. ಅವಾಗ ಬಂದಿದ್ದಿನ ಗ್ಲಿಟರ್ ಹಾಕಿಸ್ಕೊಂಡು ಹೋಗಿದ್ದೆ. ಗ್ಲಿಟರ್ ಪಾಲಿಶ್ ಹಾಕಿಸ್ಕೊಂಡು ಹೋಗಿದ್ದೆ. ಕೃಷ್ಣ ಮಾಡಿಕೊಟ್ಟಿದ್ರು. ಎಕ್ಸ್ಟೆನ್ಷನ್ ಮಾಡಿಸಿ ಆಲ್ಮೋಸ್ಟು ಯಾವಾಗ ಗೊತ್ತಾ, ನಾನೊಂದು ಮದುವೆಗೆ ಹೋಗಿದ್ದೆ ನೋಡು, ನಮ್ಮ ರಿಲೇಟಿವ್ದು ಮದುವೆಗೆ. ಅವಾಗ ಮಾಡಿಸಿದ್ದು ಅದು. ನಾನು ಮಾಡ್ಕೊಂಡು ಹೋಗಿದ್ದು ಅವಾಗ ಶಾಪಿಂಗ್ ಬರ್ತಿದ್ನಲ್ಲ ಅವಾಗ. ಆಲ್ಮೋಸ್ಟ್ ಒಂದು 6 ಮಂತ್ಸ್ ಮೇಲಾಗಿದೆ ನಾನು ಮಾಡಿಸಿ. ಸೊ ಎಲ್ಲ ಚೆನ್ನಾಗಿದೆ ನೇಲ್ಸು ಇವಾಗ. ಸೊ ಎಕ್ಸ್ಟೆನ್ಷನ್ ಮಾಡಿಸೋಣ ಮದುವೆಗೆ ಆ್ಯಂಡ್ ನನ್ನ ಬರ್ಡೇಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದ್ರ ಜೊತೆಗೆ ಕಿರಣ್ ಏನು ಗಿಫ್ಟ್ ಕೊಡಿಸ್ತಾರೆ ಕೇಳಬೇಕು. ನನ್ನ ಹತ್ರ ಬಟ್ಟೆ ಕೊಡಿಸು ಅಂತ ಕೇಳ್ತಾರಲ್ಲ, ಏನು ಕೊಡಿಸ್ತೀರಿ? ನನಗೆ ಕೊಡಿಸ್ತಿದ್ದಿಲ್ಲ ಬಟ್ಟೆ. ಈಗ ಗೈಸ್ ನೋಡಿ ಗೈಸ್, ನನ್ನ ಬರ್ಡೇಗೆ ನನಗೆ ಗಿಫ್ಟ್ ಅಲ್ಲ ಅವ್ರಿಗೆ ಗಿಫ್ಟ್ ಕೊಡಿಸ್ಬೇಕಂತೆ. ನಾವು ಇದು ಯಾವ ನ್ಯಾಯ ಅಲ್ಲ, ನ್ಯಾಯ. ಹೆಂಗಿದೆ? ಇಷ್ಟೇ ಉದ್ದ ಬಿಡ್ಲಾ? ಆಮೇಲೆ ಕರೆ ಹಿಂಗೆ ನಿಮಗೆ ಆಲ್ಮಂಡ್ ಮಾಡಿಸ್ಲಾ ಯಾವ್ದು ಮಾಡಿಸ್ಲೆ? ಪಿಸ್ತಾ 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 ಬರಲ್ಲ ಕಣವ. ಪಿಸ್ತಾ ಹೇಳೋ. ಕಾಫಿನ್ ಬರುತ್ತೆ, ಆಮೇಲೆ ಪಾಯಿಂಟೆಡ್ ಬರುತ್ತೆ, ಆಮೇಲೆ ಓವೆಲ್ ಬರುತ್ತೆ, ಎಲ್ಲ ಮಾಡಿಸ್ತಾರೆ. ಸ್ಕ್ವೇರ್, ಸಾಫ್ಟ್ವೇರ್ ಎಲ್ಲ ಮಾಡಿಸ್ತಾರೆ. ಆಲ್ಮಂಡ್ ಮಾಡಿಸೋಣ. ಇದೆಯವ ಹೀಗೆ ಇಲ್ಲ, ಅಲ್ಲಿ ಮನೇಲಿದೆ. ನನ್ನ ಬ್ಯಾಗಲ್ಲಿ ಇತ್ತು, ಅದರಲ್ಲಿ ಮನೇಲಿದೆ. ಸೊ ನಾನು ಈ ಬ್ಲಡ್ ರೆಡ್ ಕಲರ್ ಸೆಲೆಕ್ಟ್ ಮಾಡಿದೆ. ನನಗೇನು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಕಲರ್. ನನಗೆ ಅಷ್ಟು ಇಷ್ಟ ಆಯ್ತಲ್ಲ ಇದು. ಬೇರೆ ಕಲರ್ ನೋಡೋಣ. ಸೊ ಇವಾಗ ನಾನು ಈ ಕಲರ್ ಹಾಕಿಸ್ಕೊಂಡಿದ್ದೀನಿ. ಸೊ ಇದರಲ್ಲಿ ಯಾವ ಕಲರ್ ನನ್ನ ಕೈಗೆ ಚೆನ್ನಾಗಿ ಕಾಣಿಸುತ್ತೆ ಕನ್ಫ್ಯೂಸ್ ಆಗ್ತಿದೆ ಗೈಸ್ ತುಂಬ. ಐ ಥಿಂಕ್ ನಾನು ಈ ಕಲರ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಇನ್ನೊಂದು ಬೇರೆ ಕಲರ್ ನೋಡ್ತೀನಿ. ಇನ್ನೊಂದು ಕಲರ್ ನೋಡಿ ಅದಾದ್ಮೇಲೆ ಫೈನಲ್ ಮಾಡೋಣ. ನೋಡಿ ಈಗ ಯಾವ್ದು ಚೆನ್ನಾಗಿದೆ? ಇದಾ कृष्ण के कौन सा वाला अच्छा है? ये वो दोनों भी अच्छा लग रहा है. सो गाइस फाइनली
ನಾನು 2ನೇ ಕಲರ್ ಹಾಕಿಸ್ಕೊಂಡಿದ್ನಲ್ಲ ಅದೇ ಕಲರ್ನ ಚೂಸ್ ಮಾಡಿದ್ವಿ. ಸೊ ಹೆಂಗೆ ಬರುತ್ತೆ ಔಟ್ಪುಟ್ ನೋಡೋಣ. ಆ್ಯಂಡ್ ಅದ್ರ ಜೊತೆಗೆ ವಿಡಿಯೋ ಕೂಡ ಮಾಡ್ಕೊಂಡ್ವಿ. ಸೊ ಆ ವಿಡಿಯೋನ ನಮ್ಮ ಫೋಮೋ ನೇಲ್ಸ್ ಪೇಜಲ್ಲಿ ನೀವು ನೋಡ್ಬೋದು, ನನ್ನ ಪೇಜಲ್ಲೂ ಕೂಡ ನೋಡ್ಬೋದು ಇನ್ಸ್ಟಾಗ್ರಾಮಲ್ಲಿ. ಸೊ ನೋಡಿ ಗೈಸ್ ಕಲರ್ ಹೆಂಗೆ ಬರ್ತದೆ ಫೈನಲ್ ಆಗಿ ತೋರಿಸ್ತೀನಿ ಒಂದ್ಸಲಿ ಲಾಸ್ಟಿಗೆ. ಚೆನ್ನಾಗಿದೆಯಾ ಡುಮೋ? ಚೆನ್ನಾಯ್ತಾ? ಸೊ ಗೈಸ್ ಕಿರಣ್ ಅವರು ಕಲರ್ ಸೆಲೆಕ್ಟ್ ಮಾಡಿದ್ದು ಅವ್ರ ಶರ್ಟ್ ಕಲರೇ ಐತೆ ಆ್ಯಕ್ಚುಲಿ. ಸ್ವಲ್ಪ ಬೇರೆ ಕಲರ್ ಇದೆ. ಹೆಂಗಿದೆ ಕಲರ್ ಅವ? ನಮ್ಮ ಕಿರಣ್ ನೋಡು ಬೆಳ್ಳಗಾಗ್ಬಿಟ್ಟವನೇ ಲೈಟ್ಗೆ ಅಂತ. ಲೈಟ್ ಬೀಳ್ತದೆ. ಸೊ ಗೈಸ್ ನೋಡಿ ಇಲ್ಲಿ ಎಷ್ಟೊಂದು ಕಲರ್ಸ್ ಇದೆ. ಸೊ ನೀವು ನಮ್ಮ ಶಾಪಿಗೆ ಬಂದರೆ ಆರಾಮಾಗಿ ಈ ಥರ ಕಲರ್ಸ್ ಎಲ್ಲ ಹಾಕಿಸ್ಕೊಂಡು ಒಳ್ಳೊಳ್ಳೆ ನೈಲ್ಸ್ ಫೋಟೋಸ್ ಎಲ್ಲ ತೆಗೆಸ್ಕೋಬೋದು. ಅಲ್ಲ ನಾವ ಯಾವಾಗ ಬರ್ತೀರಾ ಅಂತ ಕೇಳು. ಯಾವ ಬರ್ತೀರಾ? ಅದೇ ನೋಡ್ಕೊಂಡು ಕೂತ್ಕ ಇನ್ನ ಅದೇ ನೋಡ್ಕೊಂಡು ಕೂತ್ಕ ಇನ್ನ ನೋಡಿ ಹೆಂಗಿದೆ ಕಲರ್. ಇದು ಫೋಕಸ್ ಆಗಿಲ್ಲ. ಇದು ಒಂತ ಹಿಡ್ಕೊಳ್ಳಲ್ಲ ಕೈ ಎತ್ತಾಗಿ ಅಲ್ಲಿ. ಏನು ಚೆನ್ನಾಗಿದೆಯಾ ಅಥವಾ ಈ ಥರ ಗೋಲ್ಡ್ ಹಾಕಿದಾರಲ್ಲ ಅದು ಚೆನ್ನಾಗಿಲ್ಲ? ಕಾಣ್ತಾನೆ ಇಲ್ಲ. ಗೋಲ್ಡ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಅದು ಬೇಡ ಅಂದೆ ನೀನು. ಚೆನ್ನಾಗಿ ನಾನಿಲ್ಲಿ ಬೇಡ ಅಂದೆ, ಚೆನ್ನಾಗಿ ಕಾಣುತ್ತೆ. नहीं नहीं ये थोड़ा सा ना ये साइड्स में थोड़ा और अच्छा लग रहा है। अच्छा लग रहा है ऐसे ना लगा लीजिए वो भी अच्छा है। ನನ್ನ ನೀಲ್ಸ್ ರೆಡಿ ಆಗಿದೆ ನೋಡಿ ಹೆಂಗೆ ಕಾಣಿಸ್ತಿದೆ. उसमें निकाल लेना ಹೆಂಗೆ ಕಾಣಿಸ್ತಿದೆ ಇವಾಗ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಿಮಗೂ ಇಷ್ಟ ಆದರೆ ನೀವು ನಮ್ಮ ಶಾಪಿಗೆ ಬರ್ಬೋದು ಗೈಸ್. ನೋಡಿ ಸೊ ನಂದು ನೇಲ್ಸ್ ಆಯಿತು. ಅಮ್ಮ ಬಂದ್ರಲ್ಲ ಪಲಾವ್ ತಗೊಬಂದಿದ್ರು, ಮಾಡಿ ಇಟ್ಟಿದ್ವಿ. ಮಧ್ಯಾಹ್ನಕ್ಕೂ ಆಗಂಗೆ ಮಾಡಿದರು ಕಿರಣ್. ಸೊ ಇವಾಗ ತಿಂತಾ ಇದ್ದಾರೆ. ಸೊ ನಾನು ಇವತ್ತು ಇಡೀ ದಿನ ಈ ನೇಲ್ಸ್ ನೋಡ್ಕೊಳ್ಳೋದೇ ಆಗುತ್ತೆ ಅನ್ಸುತ್ತೆ. ನನ್ನ ಕಿರಣ್ ಶರ್ಟ್ ಕಲರೇ ಇದೆ ಆಲ್ಮೋಸ್ಟು. ಇವಾಗ ನೇಲ್ಸ್ ಅಂತೂ ಆಯಿತು. ನೋಡಿ ಹೆಂಗೆ ಕಾಣಿಸ್ತದೆ ಕಮೆಂಟ್ ಮಾಡಿ. ಇದಾದಮೇಲೆ ನೆಕ್ಸ್ಟ್ ಏನಂತಂದರೆ ನನಗೆ ಸ್ವಲ್ಪ ಜುವೆಲ್ಸ್ ಬೇಕಿತ್ತು. ಸೊ ಇಲ್ಲಿ ಮೇಲ್ಗಡೆ ಕುಶಲ್ಸಲ್ಲಿ ತುಂಬ ಚೆನ್ನಾಗಿರೋ ಜುವೆಲ್ಸ್ ಇದೆ ಅಂತ ಗೊತ್ತಾಯಿತು. ನಾನು ಒಂದ್ಸಲಿ ವಿಸಿಟ್ ಮಾಡಿದ್ದೆ. ಸೊ ಇವಾಗ ಹೋಗ್ತಾ ಇದ್ದೀನಿ ನಾನು ಮತ್ತು ಕಿರಣ್. ಅಮ್ಮನೂ ಕೂಡ ನಾನು ಬರ್ತೀನಿ ಅಂತಂದರು. ಸೊ 3 ಜನ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್ ನೋಡೋಣ ಕಲೆಕ್ಷನ್ಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ನಾವು ಜ್ಯುವೆಲ್ರಿ ನೋಡೋಕ್ಕೆ ಅಂತ ಹೋದಾಗ ಅಲ್ಲಿ ನಾನು ಒಂದು ಕ್ಲಿಪ್ನ ವಿಡಿಯೋ ಮಾಡ್ತಾಯಿದ್ದೆ. ಸೊ ಅವರು ವಿಡಿಯೋ ತೊಗೊಳಂಗಿಲ್ಲ ಅಂತಂದರು. ಆದರೂ ಗ್ಯಾಪಲ್ಲಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ಬೇರೆದೆಲ್ಲ ನಾನು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಮನೆಗೆ ಹೋಗಿ ತೋರಿಸ್ತೀನಿ ನಿಮಗೆ ಯಾವ್ದು ತೊಗೊಂಡೆ ಅಂತ. ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಜ್ಯುವೆಲ್ಸ್ ಎಲ್ಲ ತೊಗೊಂಡ್ವಿ. ಇವಾಗ ಸ್ವಲ್ಪ ಹೊಟ್ಟೆ ಹಸಿತಿತ್ತು. ಸೊ ಹಾಗಾಗಿ ಏನಾದರೂ ತಿನ್ನೋಣ ಅಂದರು ಕಿರಣ್. ಸೊ ಅದಕ್ಕೋಸ್ಕರ ಮೇಲೆ ಬಂದಿದ್ದೀವಿ. ಇವಾಗ ತಿಂದ್ಕೊಂಡು ಮನೆಗೆ ಹೋಗಬೇಕು. ಸೊ ಏನೇನು ತೊಗೊಂಡೆ ಏನು ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಗೈಸ್ ನಿಮಗೆ. ಇವಾಗ ಬಂದಿದೆ ಬೇಗ ಬೇಗ. ನಾವು ಮಲ್ಲೇಶ್ವರಂ ಸ್ಟ್ರೀಟಿಗೆ ಬಂದಿದ್ವಿ. ರೂಪ ಏನೋ ಒಂದಷ್ಟು ಐಟಮ್ಸ್ ಹೇಳಿದ್ಲು ಅಂತ ಹೇಳ್ಬಿಟ್ಟು ಏರ್ ಆಕ್ಸೆಸರೀಸ್ ಎಲ್ಲ ಬೇಕಾಗಿತ್ತು. ಸೊ ಹಾಗಾಗಿ ಬಂದಿದ್ವಿ. ಇಲ್ಲಿ ಟ್ರಾಫಿಕ್ ಅಂದರೆ ಕಿರಣ್ ಅಂತೂ ಬೈಕಾಗಿ ಕರ್ಕೊಂಡು ಹೋಗ್ತಾರೆ, ಏನು ಬೇಡ ಬಾ ಸುಮ್ಮನೆ ಅಂತ. ಬಟ್ ಆದ್ರೂ ಒಂದಷ್ಟು ಅಂಗಡಿ ಸುತ್ಬಿಟ್ಟು ನಾನು ಇದೆಲ್ಲ ತೊಗೊಂಡೆ. ಸೊ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಏನು ತೊಗೊಂಡೆ ಏನು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಜನ ನೋಡಿದ್ರೆ ನೀವು ಭಾನುವಾರ ಅಂತೂ ಯಾರು ಬರಬೇಡಿ. ವೀಕ್ ಡೇಸಲ್ಲಿ ಬಂದ್ರೇ ಬೆಟರ್. ಇಲ್ಲಿ ಶಾಪಿಂಗ್ ಮಾಡಬೇಕು ಪೀಸ್ಫುಲ್ಲಾಗಿ ಅಂತಂದರೆ. ಸೊ ಜನ ತೋರಿಸ್ತೀನಿ ನೋಡಿ ಹಂಗೆ ಹೆಂಗಿದ್ದಾರೆ ಜನ ಅಂಥೇಳಿ. ಇಲ್ಲಿ ಜನ ನೋಡಿ ಬೆಂಗಳೂರಿನ ಭಾನುವಾರದ ಸಂಜೆಯ ವ್ಯವಸ್ಥೆ ಹೇಗಿದೆ ಅಂತ ಹೇಳ್ಬಿಟ್ಟು. ನಾವು ಹೋದಾಗ ಎಷ್ಟು ಫ್ರೀಯಾಗಿತ್ತು ರೋಡು, ಅಷ್ಟೇ ರಶ್ ಆಗಿದೆ ಇವಾಗ. ಆಲ್ಮೋಸ್ಟು ಎಷ್ಟೊಂದು ಗಾಡಿಗಳು ಟ್ರಾಫಿಕಲ್ಲಿ ಜಾಮ್ ಆಗಿ ನಿಂತ್ಕೊಂಡ್ಬಿಟ್ಟಿದೆ. ಏನವ
ಮುಂದೆ ಫೋನು ಫೋನು ಹೌದಾ ಎಲ್ಲ ಇರಬೇಕಿತ್ತು ನೀವು. ಇವಾಗ ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಸೊ ನಿಮಗೂ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಟೈಮ್ ನೀವು ಅಲ್ಲಿಗೆ ಹೋಗ್ತೀರಾ ಅನ್ಕೊತೀನಿ. ಸೊ ಫಸ್ಟ್ ಒನ್ನು ನಾನು ತೊಗೊಂಡಿರೋದೆಲ್ಲ ಏನದು ಕುಶಾಲ್ ಜುವೆಲ್ಸ್ ಅಂತ ನೀವು ಕೇಳಿರ್ತೀರ, ಅದರಲ್ಲಿ ತೊಗೊಂಡಿರೋದು. ಸೊ ಫಸ್ಟ್ ಒನ್ ಏನಂತಂದರೆ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ. ಇದೊಂದು ಜ್ಯುವೆಲ್ರಿ, ಇದು ಆ್ಯಕ್ಚುಲಿ ಅಮ್ಮಂಗೋಸ್ಕರ ಅಂತ ತೊಗೊಂಡಿದ್ದು. ನೇಲ್ಸ್ ಮಾಡಿಸಿರೋದ್ರಿಂದ ಓಪನ್ ಮಾಡೋಕ್ಕಾಗ್ತಿಲ್ಲ, ಸ್ವಲ್ಪ ಕಷ್ಟ ಗೈಸ್. ಸೊ ಇದೊಂದು ಮುತ್ತಿಂದು ಜ್ಯುವೆಲ್ರಿ ಇದೆ ಆ್ಯಕ್ಚುಲಿ. ಸೊ ಇದೊಂದು ಮುತ್ತಿನ ಜ್ಯುವೆಲ್ರಿ ನೋಡಿ, ಈ ಥರ ಒಂದು ಸೂಪರ್ ಆಗಿರೋ ಪೆಂಡೆಂಟ್ ಇದೆ. ಸೊ ಇದು ತುಂಬ ಲೆಂತು ಇಲ್ಲ, ತುಂಬ ಚಿಕ್ಕದು ಇಲ್ಲ. ಸೊ ಇಷ್ಟು ಬರುತ್ತೆ ಸ್ಯಾರಿ ಹಾಕೊಂಡಾಗ ಹಾಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಹೇಗೆ ಕಾಣಿಸ್ತಾ ಇದೆ ಆ್ಯಂಡ್ ಇದಕ್ಕೆ ಎಷ್ಟು ಪೇ ಮಾಡಿರ್ಬೋದು ಕಮೆಂಟ್ ಮಾಡಿ ಗೈಸ್. ಸೊ ಅಂದಾಜು ಕಿರಣ್ ಹೇಳ್ತಾರೆ ಎಷ್ಟು ಅಂತ. ಆ್ಯಕ್ಚುಲಿ ಅವರಿಗೆ ಕನ್ಫ್ಯೂಸ್ ಆಗಿರ್ಬೋದು ಎಷ್ಟು ಕೊಟ್ಟಿರ್ಬೋದು ಅಂತ, ಯಾಕಂದರೆ ಒಂದು 2-3 ತೆಕ್ಕೊಟ್ರು ಅದಕ್ಕೋಸ್ಕರ. ಸೊ ಇದಕ್ಕೆ ಎಷ್ಟು ಪೇ ಮಾಡಿದ್ರಿ ಕಿರಣ್? ಗೆಸ್ ಮಾಡಿ. ಗೊತ್ತು, 1000 ರೂಪಾಯಿ ಅದು. ಸೊ ಗೈಸ್ ಇದಕ್ಕೆ 1000 ಅಲ್ಲ, ಇನ್ನೂ ಒಂಚೂರು ಜಾಸ್ತಿ ಈ ಥರ ಇದೆ. ಸೊ ನಿಮಗೆ ಇದು ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಇದಕ್ಕೆ ಎಷ್ಟು ಪೇ ಮಾಡ್ಬೋದು, ನಾನು ಕೊಟ್ಟಿರೋದು ವರ್ತ್ ಇದೆಯಾ ಕಮೆಂಟ್ ಮಾಡಿ ಗೈಸ್. ಮತ್ತು ಇದು ಕಲರ್ ಫೇಡ್ ಆಗಲ್ಲ ನಿಮಗೆ, ಎಷ್ಟು ದಿನ ಆದ್ರೂ ಹಿಂಗೆ ಇರುತ್ತೆ. ಬಟ್ ಅವ್ರು ಯಾವ ಥರ ಪ್ಯಾಕ್ ಮಾಡಿಕೊಟ್ಟಿರ್ತಾರೋ ಅದೇ ಥರ ಸೇಫ್ಟಿಯಾಗಿ ಇಟ್ಕೋಬೇಕು. ಎಲ್ಲೆಲ್ಲೋ ಬಿಸಾಕಿದ್ರೆ ಮಾತ್ರ ನಿಜವಾಗ್ಲೂ ಹಾಳಾಗುತ್ತೆ. ಸೊ ಅವರು ನಮಗೆ ಈ ಥರ ಕವರ್ಗೆ ಹಾಕ್ಬಿಟ್ಟು, ಇಲ್ಲ ಕಾಟನಲ್ಲಾದರೂ ಯೂಸ್ ಮಾಡ್ಬೋದು, ಕಾಟನ್ ಒಳಗೆ ಇಟ್ಬಿಟ್ಟು ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಇದನ್ನು ಈ ಥರ ಪ್ಯಾಕ್ ಮಾಡಿ ನೀಟಾಗಿ ಇದೊಂದು ಬಾಕ್ಸ್ ಕೊಟ್ಟಿದ್ದಾರೆ ನಮಗೆ. ಸೊ ಈ ಬಾಕ್ಸ್ ಒಳಗೆ ಇಡ್ತಾಯಿದ್ದೀನಿ. ಸೊ ಇದು ಬಂದು ನಮ್ಮ ಅತ್ತೆಗೋಸ್ಕರ, ಅಂದರೆ ನಮ್ಮಮ್ಮ. ಸೊ ಇವಾಗ ನೆಕ್ಸ್ಟ್ ಜ್ಯುವೆಲರಿ. ಸೊ ಇದನ್ನು ನಾವು ಇದೇ ಥರ ಪ್ಯಾಕ್ ಮಾಡಿ ಇಡಬೇಕಂತೆ. ಸೊ ಸ್ವಲ್ಪ ಸೇಫ್ಟಿಯಾಗಿರುತ್ತೆ ಆ್ಯಂಡ್ ಕಲರ್ ಫೇಡ್ ಆಗಲ್ಲ ಅಂತ ಹೇಳಿದ್ರು ಅವರು. ಸೊ ಇದನ್ನು ಈ ಥರ ಕವರಲ್ಲಿ ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ನೋಡಿ. ಜ್ಯುವೆಲ್ರಿ ಬಂದು ಈ ಥರ ಇದೆ. ಸೊ ಇಲ್ಲಿಂದನೂ ನಮಗೆ ಇದು ನೆಕ್ ಪೀಸ್ ಆ್ಯಕ್ಚುಲಿ. ಸೊ ಇದು ಕೂಡ ನಮಗೆ ಈ ಥರ ಚೈನ್ ಬಂದಿದೆ, ದಾರ ಏನಿಲ್ಲ. ಸೊ ಹೆಂಗೆ ಕಾಣುತ್ತೆ ಅಂತ ನೋಡಿ ಹಾಕೊಂಡು ತೋರಿಸ್ತೀನಿ. ಸೊ ಈ ಥರ ಕಾಣುತ್ತೆ, ಚೆನ್ನಾಗಿ ಕಾಣಿಸ್ತಿದೆಯವ? ಹಾಂ. ಸೊ ಇದೊಂದು ಪೀಸು. ಇದಕ್ಕೆ ಆ್ಯಕ್ಚುಲಿ ನಾವು ಪೇ ಮಾಡಿದ್ದು 1700 ಇದು. ಏನು ಅನ್ನಿಸ್ತು, ಕೊಡ್ಬೋದಾ ಇಷ್ಟು? ಹೆಂಗಿದೆ ಆ್ಯಕ್ಚುಲಿ ಕಲೆಕ್ಷನ್ಸ್ ತುಂಬ ಇದೆ, ಅಲ್ಲಿ ಹೋಗಿದ್ದು ತುಂಬ ಕನ್ಫ್ಯೂಸ್ ಆಗಿ ಹೋಗ್ಬಿಡ್ತೀವಿ. ಸೊ ತುಂಬ ಇಷ್ಟ ಆಯಿತು ನನಗೆ ಇದು ಚೈನು. ಸೊ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಇದಕ್ಕೆ ನಾವು ಕೊಟ್ಟಿರೋದು ವರ್ತ್ ಇದೆಯಾ, ಎಷ್ಟು ಕೊಡ್ಬೋದು ಅಂತ ಕಮೆಂಟ್ ಮಾಡಿ ಗೈಸ್. ಚೆನ್ನಾಗಿ ಕಾಣಿಸ್ತದೆ ತಗೊಂಡು ಇದು. ಸೊ ನೆಕ್ಸ್ಟ್ ಒನ್ ಬಂದು ಇದು ನನ್ನ ಫೇವ್ರೆಟ್ ಜ್ಯುವೆಲ್ರಿ. ಇದು ಕಿರಣ್ ನನಗೋಸ್ಕರ ಕೊಡಿಸಿದ್ದು, ನನ್ನ ಬರ್ಡೇಗಂತೆ ಗಿಫ್ಟ್ ಇದು. ಸೊ ಯಾವ ಥರ ಇದೆ ಅಂತ ನೋಡಿ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಆ್ಯಕ್ಚುಲಿ. ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ಆ್ಯಕ್ಚುಲಿ ಒಂದೊಂದ್ಸಲಿ ಕಾಟನಲ್ಲಿ ಇಟ್ಟರು ಕಪ್ಪಾಗುತ್ತಂತೆ ಜ್ಯುವೆಲ್ಸ್, ಆ ಥರ ಹೇಳಿದ್ರು ನನಗೆ. ಸೊ ವೇರ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇದನ್ನು ಮೇಲೆ ಹಾಕೋಬೇಕು. ನಾನು ಇವಾಗ ಕಾಣಲ್ಲ ನಿಮಗೆ ಅಂತ ಹೇಳಿ ಇಷ್ಟಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಹೇಗೆ ಕಾಣಿಸ್ತಾ ಇದೆ ನೋಡಿ. ಸೊ ಇದು ಬರೀ ಇದು ಮಾತ್ರ ಅಲ್ಲ, ನೆಕ್ ಪೀಸ್ ಮಾತ್ರ ಅಲ್ಲ, ಇದಕ್ಕೆ ಜುಮ್ಕಾ ಕೂಡ ಇದೆ, ಜೊತೆಗೇನೆ ಸೆಟ್ಟೇ ಇದು, ಎಕ್ಸ್ಟ್ರಾ ಏನು ತೊಗೊಂಡಿದ್ದಲ್ಲ. ಸೊ ಈ ಜುಮ್ಕಾ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಸೊ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಈ ಜುಮ್ಕಾ ಅಂತ ಹೇಳ್ಬಿಟ್ಟು ನೋಡಿ. ನಂಗೆ ಆ್ಯಕ್ಚುಲಿ ಜುಮ್ಕಿ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ನನಗೆ. ಸೊ ಗೋಲ್ಡಲ್ಲಿ ಮಾಡಿಸ್ಕೋಬೇಕು ಈ ಥರ ಅಂತ ಅಂದ್ಕೊಂಡಿದ್ದೆ. ನಂದೊಂದು ಇಯರಿಂಗ್ಸ್ ಇದೆ, ಸೊ ಅದನ್ನು ಕೊಟ್ಬಿಟ್ಟು ಇದೇ ಥರ ಜುಮ್ಕಾ ಮಾಡಿಸ್ಕೊಬೇಕು. ನೋಡಿ ಗೈಸ್ ಹಿಂಗೆ ಕಾಣಿಸ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನೀವೇ ಗೆಸ್ ಮಾಡಿ, ನಾನು ರೇಟ್ ಹೇಳಲ್ಲ, ಇದಕ್ಕೆ ಎಷ್ಟು ಪೇ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು. ಸ್ವಲ್ಪ ಕಾಸ್ಟ್ಲಿನೇ ಇದೆ, ಬಟ್ ವರ್ತಿದೆ, ನಾವು ಕೊಡ್ಬೋದು ಅಂತ ಅನ್ನಿಸ್ತು ನನಗೆ. ಯಾಕಂತಂದರೆ ತುಂಬ ವರ್ಷಗಳು ಬೇಕಾದರೂ ಯೂಸ್ ಮಾಡ್ಬೋದು ಇದನ್ನು, ಯಾವುದೇ ಥರ ಕಪ್ಪಾಗಲ್ಲ, ಯಾವುದೇ ಥರ ಏನೂ ಆಗಲ್ಲ. ಸೊ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು.
ಸೊ ಹೇಗೆ ಕಾಣಿಸ್ತಾ ಇದೆ. ಸೊ ಇದು ನನ್ನ ಕಿರಣ್ ನನ್ನ ಬರ್ಡೇಗೋಸ್ಕರ ಕೊಡ್ಸಿರೋಂಥ ಗಿಫ್ಟ್. ಇದು ಫಸ್ಟ್ನೇ ಗಿಫ್ಟ್. ಸೊ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನು ಅನ್ನಿಸ್ತು? ನಮ್ಮ ಕಿರಣಿಗೆ ಏನು ಅನ್ನಿಸ್ತು ಕೇಳೋಣ. ನಾನು ಇದರಲ್ಲಿ 2-3 ಥರ ಆಪ್ಷನ್ ಇಟ್ಕೊಂಡಿದ್ದೆ, ಕನ್ಫ್ಯೂಸ್ ಆಗಿ 10 ಸಲ ಹಾಕಿ ನೋಡಿದ್ದೀನಿ. ನೀನು ಕಿರಣ್ ಅಂತ ಯಾವುದೋ ಒಂದು ತಗೋ ಹೋಗಿ ಮರೈತಿ ಅಂತ ಹೇಳಿಬಿಟ್ರು. ಸೊ ಅಷ್ಟು ಒಂಥರ ಹುಡುಕಿ ಕನ್ಫ್ಯೂಸ್ ಆಗೋಯ್ತು. ಯಾಕಂದರೆ ಅಷ್ಟು ಕಲೆಕ್ಷನ್ಸ್ ಇದೆ ಅಲ್ಲಿ, ಅಷ್ಟು ಚೆನ್ನಾಗಿದೆ ಎಲ್ಲನೂ. ಸೊ ನಂಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ನಮ್ಮ ಕಿರಣ್ಗೆ ಏನು ಅನ್ನಿಸ್ತು? ಸೊ ಹೆಂಗೆ ಅನ್ನಿಸ್ತು ಜ್ಯುವೆಲ್ರಿ? ಹೆಂಗೆ ಅನ್ನಿಸ್ತು ಅಂದ್ರೆ ಹೊಟ್ಟೆ ಉರಿತಾ? ದುಡ್ಡು ಆಯ್ತಲ್ಲ ಅಂತ. ಸೊ ಗೈಸ್ ನೋಡಿ, ಇದು ಚೆನ್ನಾಗಿದೆಯಾ ಅಥವಾ ಇದಕ್ಕಿಂತ ಮುಂಚೆ ತೋರಿಸೋದ್ಮೇಲೆ ಅದು ಚೆನ್ನಾಗಿದೆಯಾ, ಅಥವಾ ಇವಾಗ ನಾನು ಹಾಕ್ಕೊಂಡಿರೋದು ಇಟ್ಕೊ, ಅಥವಾ ಇವಾಗ ನಾನು ಹಾಕ್ಕೊಂಡಿರೋ ಜ್ಯುವೆಲ್ರಿ ಚೆನ್ನಾಗಿದೆಯಾ? ಆ್ಯಕ್ಚುಲಿ ಇದನ್ನು ಫುಲ್ ಮೇಲ್ ಬಂದು ಆ್ಯಂಡ್ ಮೇಕಪ್ ಮಾಡಿಕೊಂಡು ಸ್ಯಾರಿ ಎಲ್ಲ ವೇರ್ ಮಾಡಿದ್ರೆ ಸೂಪರಾಗಿ ಕಾಣುತ್ತೆ. ಸೊ ಈ ಥರ ಬರುತ್ತೆ. ಹಿಂಗೆ ಕಾಣಿಸ್ತದೆ. ಇದನ್ನು ಯಾರು ಬೇಕಾದ್ರೂ ವೇರ್ ಮಾಡ್ಬೋದು. ಅಮ್ಮ, ಅದನ್ನು, ನಾನು ಯಾರು ಬೇಕಾದ್ರೂ ಹಾಕೋಬೋದು ಅಂತ ತೊಗೊಂಡಿದ್ದೀನಿ. ಸೊ ಅವ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅಮ್ಮ ನೋಡ್ತಲ್ಲ? ಅಮ್ಮ ನೋಡ್ತಲ್ಲೇ ಶಾಪಲ್ಲೇ ತೋರಿಸ್ದೆ ನಾನು. ಅದೇ ಮದುವೆ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಯಾರಾದರೂ ಹಾಕೋಬೋದಲ್ವಾ, ಯಾರು ಬೇಕಾದರೂ ವೇರ್ ಮಾಡ್ಬೋದು. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೊ ಇಷ್ಟೇ. ಅದಾದಮೇಲೆ ಇನ್ನೂ ಇದೆ. ಇದನ್ನು ಫಸ್ಟ್ ಬಿಚ್ಚೋಣ ಇವಾಗ. ನೆಕ್ಸ್ಟ್ ಪ್ರಾಡಕ್ಟು, ಈ ಒಂದು ಪ್ರಾಡಕ್ಟೇ ಇಡೀ ಮಲ್ಲೇಶ್ವರಂನೇ ಸುತ್ತಿದ್ದೀವಿ. ಸೊ ಅದು ಬೇರೆ ಯಾವುದೂ ಅಲ್ಲ. ಸೊ ಇದೆಲ್ಲ ನೋಡಿರ್ತೀರ. ಏನಂತಂದರೆ ಇದೊಂದು ಏರ್ ಆಕ್ಸೆಸರೀಸು, ಬಟರ್ಫ್ಲೈ. ಸೊ ನಾನು ಪಕ್ಕದಲ್ಲಿ ಒಂದು ಹೇರ್ ಸ್ಟೈಲ್ ಹಾಕಿರ್ತೀನಿ. ಆ ಒಂದು ಹೇರ್ ಸ್ಟೈಲ್ ಮಾಡೋಕ್ಕೆ ಸೊ ರೂಪಂಗೋಸ್ಕರ ಅಂತ ಹೇಳ್ಬಿಟ್ಟು ಇಡೀ ಮಲ್ಲೇಶ್ವರಂನ ಹುಡ್ಕೊಂಡು ತೊಗೊಬಂದಿದ್ದು. ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಮುಹೂರ್ತದ ದಿನ ನಾನು ಹಾಕ್ಕೊತೀನಿ ಇದನ್ನು. ನನಗೆ ಆ್ಯಕ್ಚುಲಿ ನನ್ನ ಸ್ಯಾರಿ ಮ್ಯಾಚಿಂಗು ಆಗುತ್ತೆ, ಪಿಂಕ್. ನಾನು ಆ್ಯಕ್ಚುಲಿ ಪಿಂಕ್ ಕಲರ್ ಸ್ಯಾರಿ ವೇರ್ ಮಾಡ್ತಾ ಇರೋದು, ಅದಕ್ಕೋಸ್ಕರ. ಸೊ ಹೆಂಗಿದೆ ಈ ಬಟರ್ಫ್ಲೈ? ಚೆನ್ನಾಗಿದೆಯಾ? ಚೆನ್ನಾಯ್ತಾ ಡಮ್ಮು? ಎಷ್ಟು ಅಲ್ದಾಡಿದೀವಿ ಅಂದರೆ ಗೈಸ್, ಇದಕ್ಕೆ ಒಂದು 2-3 ಅಂಗಡಿಲಿ ಕಿತ್ತೋಗಿರೋದು ಅದನ್ನೇ ಕೊಡ್ತಾಯಿದ್ದಾರೆ. ಅದಕ್ಕೆಲ್ಲ 350-400 ಅಂತ ಎಲ್ಲ ಹೇಳ್ತಾಯಿದ್ರು. ಬಟ್ ಲಾಸ್ಟಿಗೆ ಒಂದು ಶಾಪಲ್ಲಿ ಯಾವುದೇದೋ ಸಂದಿಗೊಂದಿ ಎಲ್ಲ ಸುತ್ಕೊಂಡು ನಮ್ಮ ಕಿರಣ್ ಆಗಿದ್ರೆ ದೇವ್ರನ್ನೇ ಕರ್ಕೊಂಡು ಹೋಗ್ತಿರ್ಲಿಲ್ಲ ಗೈಸ್. ನನಗೆ ಅಂದಿದ್ರೆ ರೂಪಂಗೋಸ್ಕರ ಅಂತ ಹೇಳೋದು ಕರ್ಕೊಂಡು ಹೋದ. ಸೊ ನೆಕ್ಸ್ಟು ಇದೊಂದು ಟ್ರಾನ್ಸ್ಪರೆಂಟ್ ಶೀಟ್ ಇದು. ಸೊ ಇವಾಗ ಧಾರೆಯಲ್ಲಿ ಹಾಲು ತುಪ್ಪ ಬಿಡಬೇಕಾದ್ರೆ ಯೂಸ್ ಮಾಡ್ತಾರಂತೆ. ನನಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಸೊ ಅಕಸ್ಮಾತ್ ನೀವು ಯಾರಾದರೂ ಹೊಸದಾಗಿ ಮದುವೆ ಆಗ್ತಾಯಿದ್ರೆ, ನಿಮ್ದೇನಾದರೂ ಮದುವೆ ಇದ್ದರೆ, ಸೊ ಇದನ್ನು ಯೂಸ್ ಮಾಡಿ ನಿಮ್ಮ ಸೀರೆ ಏನು ಡ್ಯಾಮೇಜ್ ಆಗಲ್ಲ. ಸೊ ಇದು ವೆಲ್ಕ್ರೋ ಕೂಡ ಇರುತ್ತೆ, ನೀವು ಸುತ್ಕೊಂಡು ಆರಾಮಾಗಿ ಇದನ್ನು ಕುತ್ಕೊಬೋದು. ಫೋಟೋದಲ್ಲೆಲ್ಲ ಅಸಹ್ಯ ಏನು ಕಾಣಲ್ಲ, ಯಾಕಂದರೆ ಇದು ಬಾರ್ಡ್ರೆಲ್ಲ ಇದೆ ನೋಡಿ. ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಿಮ್ಮ ಸ್ಯಾರಿ ಹೆಂಗಿದೆ ಹಂಗೆ ಕಾಣಿಸ್ತಾ ಇರುತ್ತೆ. ಸೊ ಇದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನಿಸುತ್ತೆ. ಇಷ್ಟೇ ಇವತ್ತಿನ ಶಾಪಿಂಗು. ಸೊ ಈ ಒಂದು ಶಾಪಿಂಗ್ ಮತ್ತು ನನ್ನ ನೇಲ್ಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ನೀವು ಯಾರಾದರೂ ನೇಲ್ಸ್ ಮಾಡಿಸ್ಕೋಬೇಕು ಅಂದರೆ ನಮ್ಮ ಮಂತ್ರಿ ಮಾಲಲ್ಲಿ UG ಫ್ಲೋರಲ್ಲಿ ಡಾಮಿನೋಸ್ ಆಪೋಸಿಟ್ಟು ಫೋಮೋ ನೇಲ್ಸ್ ಆ್ಯಂಡ್ ಲ್ಯಾಶಸ್ ಅಂತ ಶಾಪ್ ಇದೆ ನಮ್ಮದು. ಸೊ ಬನ್ನಿ ಮಾಡಿಸ್ಕೊಳ್ಳಿ. ಇಷ್ಟೇ ಗೈಸ್. ಸೊ ಈ ಒಂದು ಶಾಪಿಂಗ್ ಮತ್ತು ನೇಲ್ಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ನಿಮಗೆ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ.